ಹಾಯ್ ಆಲ್, ಇವತ್ತು ಹೋಮ್ ಮೇಡ್ ಟೊಮೆಟೊ ಕೆಚಪ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ಸುಮಾರಿಗೆ ನಾನು 2 kg ಟೊಮೆಟೊನ ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಂದುಬಿಟ್ಟು ಇದನ್ನ ಈ ಥರ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಟೊಮೆಟೊ ದಪ್ಪದಿದ್ದರೆ 4 ಪೀಸು, ಇಲ್ಲಾಂದರೆ 2 ಪೀಸ್ ಆದರೆ ಸಾಕು. ಬೆಳ್ಳುಳ್ಳಿ, ಉಪ್ಪು ಮತ್ತು ವಾಟರ್. ಇಲ್ಲಿ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ರುಚಿ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ 2 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಆ್ಯಂಡ್ ನೀರು 2 ಗ್ಲಾಸಷ್ಟು ಹಾಕ್ಕೊಂಡು 3-4 ವಿಷಲ್ ಕೂಗಿಸಿದ್ರೆ ಆಯಿತು. ಆ್ಯಂಡ್ ತೆಗೆದ ನಂತರ ಈ ಥರ ಇರುತ್ತೆ. ಅದಾದಮೇಲೆ ಸ್ಟೇನರಲ್ಲಿ ಸ್ಟೇನ್ ಮಾಡ್ಕೊಳ್ಳಿ. ನೀರೆಲ್ಲ ಸಂಪೂರ್ಣ ಹೋಗಿರಬೇಕು. ನೋಡ್ತಾ ಇದ್ದೀರಲ್ಲ ಯಾವ ಥರ ಬೆಂದಿದೆ ಅಂತ. ಇಷ್ಟು ಬೆಂದರೆ ಸಾಕು. ಇದನ್ನು ಜಾರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ನುಣ್ಣಗೆ ಹಾಕಬೇಕು ಫ್ರೆಂಡ್ಸ್. ತರಿ ಇರಬಾರ್ದು, ಫುಲ್ ನುಣ್ಣಗೆ ತೋರಿಸ್ತೀನಿ ನೋಡಿ. ಇಷ್ಟು ನುಣ್ಣಗಾದರೆ ಸಾಕು. ಇದನ್ನು ಮತ್ತೆ ಸ್ಟೇನರಲ್ಲಿ ನೀಟಾಗಿ ಒಂದು ಚೂರು ಪಲ್ಪ್, ಏನು ಜಸ್ಟ್ ಪಲ್ಪ್ ಮಾತ್ರ ಬರಬೇಕು. ಮೇಲ್ಗಡೆ ಏನು ಸಿಪ್ಪೆ ಥರ ಇರುತ್ತೆ ಅದನ್ನೆಲ್ಲ ತೆಗಿಬೇಕು. ಈ ಥರ ಸ್ಟೇನ್ ಮಾಡಿಕೊಂಡು ಅದಾದಮೇಲೆ ನಾವೇನು ವಾಟ್ರ್ ಸಪ್ರೇಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸಿ ಈ ಥರ ಎರಡೂ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಾದ ನಂತರ ಇದನ್ನ ಜೋರು ಉರಿಯಲ್ಲಿಟ್ಟು ಬೇಯಿಸೋಕ್ಕಿಟ್ಟಿದ್ದೀನಿ. ಅದು ಸುಮಾರು 1 hour ಟೈಮ್ ತಗೊಳುತ್ತೆ. ಈ ಥರ ನಾವು ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳಿಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರಲ್ಲ ಅಲ್ವಾ. ಆ್ಯಂಡ್ ಎಷ್ಟು ಪ್ರೀತಿಯಿಂದ ನಾವು ನಮ್ಮವ್ರಿಗೆ ಅಂತ ಅಡುಗೆ ಮಾಡಿರ್ತೀವಿ, ಅದನ್ನು ನಾವು ಸರ್ವ್ ಮಾಡೋದು ತುಂಬ ಖುಷಿಯಿಂದ ಮಾಡಿರ್ತೀವಲ್ವ. ಆ್ಯಂಡ್ ಬನ್ನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಅಂತ ಏನು ನೋಡ್ಕೊಳ್ಳೋಣ. ಇಲ್ಲಿ ಚಿಲ್ಲಿ ಪೌಡ್ರು, ಬೆಲ್ಲನ ಆ್ಯಡ್ ಮಾಡಿದ್ದೀನಿ ನಾನು. ಬೇಕು ಅಂದರೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ನನ್ನ ಮಕ್ಳಿಗೆ ಕೊಡೋ ಕಾರಣ ಆರ್ಗ್ಯಾನಿಕ್ ಬೆಲ್ಲ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಟೇಸ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಉಪ್ಪು, ಖಾರ, ಹುಳಿ ಎಲ್ಲ ಸರಿ ಇದೆಯಾ ಅಂತ. ಅದಾದಮೇಲೆ ಈ ಥರ ಚೆನ್ನಾಗಿ ಕುದ್ದ ನಂತರ ಇದು ಅರ್ಧ ಪ್ರಮಾಣ ಬಂದರೆ ಸಾಸ್ ರೆಡಿ ಆಗುತ್ತೆ. ಹೇಳ್ತಾ ಇದ್ದೀನಿ, ನಾನೇನು ಪೂರ್ತಿ ಪಾತ್ರೆಯಲ್ಲಿ ಹಾಕಿದ್ನಲ್ಲ ಅದು ಅರ್ಧ ಪ್ರಮಾಣ ಬರಬೇಕು. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ನಾನು ಟೇಸ್ಟ್ ಎಲ್ಲ ನೋಡ್ಕೊಂಡಿದ್ದೆ, ನನಗೆ ರುಚಿಗೆ ತಕ್ಕಂತೆ ಇತ್ತು. ಹುಳಿಗೆ ಬೇಕಾದ್ರೆ ನೀವು ವಿನೆಗರ್ ಆ್ಯಡ್ ಮಾಡ್ಕೊಬೋದು. ನಾನು ಮಕ್ಳಿಗೆ ಕೊಡೋದ್ರಿಂದ ವಿನೆಗರ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲ ನಿಂಬೆ ಹುಳಿ ಕೂಡ ಆ್ಯಡ್ ಮಾಡ್ಕೊಬೋದು. ಅಲ್ಲಿ ನೀವು ನೋಡ್ತಾ ಇದ್ದೀರಾ ಈಗ ಸಾಸ್ ರೆಡಿಯಾಗಿದೆ ಅರ್ಧ ಪ್ರಮಾಣದಷ್ಟು. ಆ್ಯಂಡ್ ನಾನು ಇದು ತಣ್ಣಗಾದ್ಮೇಲೆ ಇವಾಗ ಹೇರ್ ಟೈಟ್ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಸುಮಾರು ನನಗೆ ಈ ಥರ ಬಾಟ್ಲಲ್ಲಿ 3 ಬಾಟ್ಲು ಆಯಿತು. ಆ್ಯಂಡ್ ಎಷ್ಟು ಈಸಿಯಾಗಿ ಮಾಡಿಕೊಂಡೆ ಅಂತ ನೀವು ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ನಮ್ಮ ಚಾನಲಲ್ಲಿ ಇದೇ ಥರ ಇನ್ಫಾರ್ಮೇಟಿವ್ ವಿಷಯಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ಏನಾದರೂ ಇನ್ಫಾರ್ಮೇಟಿವ್ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.